ಚಂದಾಗಿ ತಲೆಯಿಂದ ಹಿಡಿದು ಕಾಲ್ ಮಟ ಬರ್ಬೇಕು ಫೋಟೋ. ಹೊಳ್ಳ ಮೆಳ್ಳ ಏನಾರ ಅರ್ಧಂಬರ್ಧ ತೆಗದಿ ಮತ್ ನೋಡಲ್ ಫೋಟೋದ ಅಂಗಡಿ ಮುಂದೆ ಬಂದು ಗಲಾಟಿನ ಮಾಡ್ತಾನಿ. ಏನ ಇದು ನನ್ ಗಂಡು ಕೊಡ್ಸಿದ್ ಸೀರೆ ಇದು. ಬಾಳ ದಿನ ಕೊಟ್ಟೇನ ಅದಕ್ಕೆ ಚಂದ ಐತಿ ಗ್ಯಾಯಪ್ಪ. ಅಯ್ಯಯ್ಯಯ್ಯ ಅವ್ರಿಗೆಲ್ಲ ಗೊತ್ತು. ಫಸ್ಟ್ ಫೋಟೋ 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 ಪೋಸ್ ಕೊಡೋದ್ ಕಲಿ. ಇದ ಫೋಟೋ ತೊಳೆದು ಕೊಟ್ಟಿಂದ ತಗೊಂಡೋಗಿ ಮನ್ಯಾಗ ಹಾಕುವಂತಿ. ಈಗ ಸ್ವಲ್ಪ ತಡಿ ಫೋಟೋ ತೆಗಿಲಿ. ಓಟು ಓಟ್ ಹಾಕ್ಬೇಕಾ? ಆಗ್ಲಿ ಎಲೆಕ್ಷನ್ ಬಂತ ಮೊನ್ನೆರ ಮುಗ್ದಂಗ ಆಗೈತಿ. ತಡಾಕಿಲ್ದ 5 ವರ್ಷ ಆತ್ ಬಿಡು. ಹಂಗಾರ ಏನಪ್ಪ ದಿನಗಳು ಹೋದಂಗ ಅನಸ್ಲಿಲ್ ಬಿಡು. ಅಲ್ಲ ಈಗ ಓಟ್ ಹಾಕೋದಾದ್ರೆ ಈಗ ಏನ್ ಅವಸರ ಐತಿ? ಅಲ್ಲ ಬಿಡಾಡಿ, ಈಗೇನ್ ಪಂಚಾಯತಿ ಎಲೆಕ್ಷನ್ ಏನ ಎಂತ ಎಲೆಕ್ಷನ್? ಈಗ ಸುಮ್ನಿರು, ಮೊದ್ಲು ಅಮಾಸಿ ಮದಿ ಮುಗಿಲಿ, ಆಮೇಲೆ ಓಟ್ ಹಾಕೋ ಚಿಂತೆ ಮಾಡುವಂತೆ. ಈಗ ಓಟ್ ಹಾಕಕ್ ಹೊಂಟ್ರ ಓಟ್ ಹಾಕ್ಬೇಕು ಅಂತೇಳಿ ಪಾಪ ಅಮಾಸಿಗೆ ಬೇಜಾರಾಗದಲ್ಲನ. ನೋಡಿ ಇದ್ರಾಗ ರೊಕ್ಕ ಖರ್ಚು ಮಾಡಿ ಇಷ್ಟೆಲ್ಲ ಜೋರಾಗಿ ಧಾಮ್ ಧೂಮ್ ಅಂತೆಲ್ಲ ತಯಾರು ಮಾಡ್ಯಾನ. ಮತ್ತೆ ನಾವೀಗ ಅರ್ಧಂಬರ್ಧ ಮಾಡಿದ್ರೆ ಅವ್ನ್ ಬ್ಯಾಸರ ಆಗದಲ್ಲನ. ನೋಡಮ್ಮಾಸಿ, ಆಕಿಗೂ ಸೀರೆ ಕೊಟ್ಟಿ ಮದ್ವಿಗೆ, ಆದ್ರೂ ಬಿಡಾಡಿ ಫೋಟೋ ತೆಗೆಸ್ಕೊಳ್ಳೋದು ಬಿಟ್ಟು ಏನ್ ಮದ್ವೆಗ ಓಟ್ ಹಾಕಕ್ ಹೋಗ್ಕಳಂತ. ಯವ್ವ ದೇವ್ರಿ, ಬೇಕಾಗಿತ್ತ ನನಗ ಕೆದರಿಕೆ ಹಾಕಿಸ್ಕೊಳ್ಳೋದು ಅಂತಾರಲ್ಲ, ಇದಕ್ಕ ಅನ್ನೋದದ. ಸುಮ್ಮ ನನ್ನ ಪಾಡಿಗೆ ನಾನು ಬಾಯಾಗ ಹಲ್ಲು ಇಟ್ಕೊಂಡಿರೋದಿಲ್ಲ. ನಿನ್ನ ಮಾತಾಡ್ತೇನಲ್ಲ, ನನಗ್ ಬುದ್ಧಿಲ್ಲ. ಶಾಂತಕ್ಕ, ದೊಡ್ಡ ಫೋಟೋ ತೆಗೆಸ್ಕೊಳ್ಳೋಣ ಬಾರ, ಉಣ್ಣಕ್ ಹೋಗುನು. ಹೊಟ್ಟೆ ಸತಿ ಅಮಾಸಿ, ನಿಂಗೂ ಹೊಟ್ಟೆ ಸತನ್ಲ? ಯವ್ವ ಗಿರ್ಜಿ ಮಾನ್ಗೇಡಿ, ಯೋ ಬಂದರ್ ಮುಂದದು ಊಟ ಅಲ್ಬ್ಯಾಡ್ಲಿ. ಏನ್ ತಿಳ್ಕೊಬೇಕು ಮಂದಿ? ಅಯ್ಯ ನಾ ಅಮಾಸಿ, ನಾ ಹೇಳಿದ್ದೇನು ಸುಳ್ಳನ್ಲೆ? ಅಲ್ಲ ತಿಳ್ಕೊಳಕ್ ಏನೈತ್ ನೋಡ್ಲಿ, ಅಲ್ಲಿ ಟೈಮ್ 2 ಗಂಟೆ ಆದ್ ಮತ್ತೆ ಹೊಟ್ಟೆ ಸಿಂಗಿಲ್ಲನ? ಮನೆಗೆ ಯಾರು ಹೊಟ್ಟೆ ಅಷ್ಟು ಉಂಟೇವಿಲ್ಲ ನಾವು. ಅಷ್ಟಕ್ಕೂ ಇಲ್ಲಿ ಬಂದಾರೆಲ್ಲ ಊಟನ ಮಾಡ್ತಾರ. ಅವ್ರು ಯಾರು ಉಣ್ದಂಗೋ ಕರ್ನ? ಕರೆಕ್ಟ್ ಹೇಳಿದ್ರಿ ನೋಡ್ರಿ ಗಿರ್ಜಕ್ಕರ. ಅದ್ರಾಗ ಏನ್ ತಪ್ಪೈತ್ರಿ? ಬರೀ ಮಾತಾಕವ. ಯಾವ ಪಾಪ ಹುಡುಕ್ ಪುಡತಿಗೆ ಆತತಿ. ಶಾಂತವ ಚಂದ ನಿಂದ್ರ. ಆದ್ರೂ ಶಾಂತವ, ನಂದು ನಿಂದು ಒಂದು ಫೋಟೋ ಇದ್ದಿದ್ದಿಲ್ಲಲ್ಲ ಜೊತೆಗೆ? ಹೌದೌದ, ಅತ್ತಿ ಸಸಿದ ಒಂದ್ ಫೋಟೋ ತೆಗಿಪ ಮೊದಲ, ಆಮ್ಯಾಗ ಮದುಮಕ್ಳು ಕೊಡ್ತೀವಿ. ನೋಡಕಿಲ್ಲ ಮಾಡು ಸಂಶಯ ಎಲ್ಲ ಮಾಡಿ ಈ ಫೋಟೋ ತರ್ಸ್ಕೊಳಕ್ ಬಂದಿ ಅಂತಾಳ. ಯಾವತ್ತರ ನಿನ್ನೆ ಸಂಶಯ ಪಟ್ಟ ನನ್ಲಿ ನಾನು? ಈ ಬಿಡಾಡಿಂಗ್ ಅಂತಾಳಲ್ಲ, ಏನ್ ಹೇಳ್ಬೇಕು ಈಕಿಗೆ? ಒಂದಿಟ್ ನೀನ ಹೇಳ. ಸುಮ್ನಿರ್ಲಿ. ತೆಗಿಯಪ್ಪ ಫೋಟೋ ತೆಗಿ. ಸ್ಮೈಲ್ ಸ್ಮೈಲ್. ಸ್ಮೆಲ್ ಏನ್ ಬರಾಕತ್ತೈತಿ ಏಪ್ಪ ನಿನಗ? ವಾಸನಿ ಸ್ಮೆಲ್ ಅನ್ನಕತ್ತಿಯಲ್ಲ. ಅಲ್ವಾ ನನಗೇನ್ ಬರವಲ್ತ್ ಬಿಡು. ನಿನಗೇನ್ರ ಬರಾಕತ್ತೈತಲ್ಲೇ ಗಿರಿ ಇದು ಶಾಂತವ? ವಾಸನಿ ಏನ್ರ ಬರಾಕತ್ತೈತಿ? ಅಯ್ಯೋ ಅತ್ತಿಯರ, ಅದು ಸ್ಮೆಲ್ ಅಲ್ರಿ ಅತ್ತಿಯರ, ಇಸ್ಮೈಲ್ ಬಂದಂಗಿಲ್ಲ. ಅವ್ರ ಅಣ್ಣ ಫಾರಿಕ್ ಬಂದಿರ್ಬೇಕು. ಈತಗೆಲ್ಲ ನಿಂತಿದ್ದ, ಮುಸ್ತಫನ್ ಕೊಟ್ಟು ಅಡ್ಯಾಡಕತ್ತಿದ್ನಪ್ಪ ಅವನು. ಇಸ್ಮೈಲ್ ಏನ್ ಬಂದಂಗಿಲ್ಲ ಬಿಡು. ಅಯ್ಯೋ ಅತ್ತಿಯರ, ಇಸ್ಮೈಲ್ ಅಂದ್ರ ಅವಲ್ರಿ, ನಗರಿ ಅಂತ ಹೇಳಾಕತ್ತಾರ. ನಗಬೇಕಂತ? ಅಲ್ಲ ಅಕ್ಕ, ಎಷ್ಟ್ ಚೆನ್ನಾಗೈತಿ ಗೊತ್ತಾ? ಮಸ್ತ್ ಕಾಣಕತ್ತೈತಿ ಡ್ರೆಸ್. ಅಲ್ಲ ಯಾವಾಗ ತಗೊಂಡಿದ್ದನ್ನ? ಸೂಪರ್ ಆಗೈತ್ ಮಾತ್ರ. ಅಲ್ಲ ಇದು ನಮ್ಮ ಮನೆಯಾಗಿದ್ದಾಗ ಏನ್ ತಗೊಂಡಿದ್ದಲ್ ಬಿಡು. ಅಲ್ಲ ಇದೇನ್ ಕಡಿಮೆ ರೊಕ್ಕದ್ದು ಅಂತ ಅನಿಸ್ತಿಲ್ಲ. ಹೆಚ್ಚು ಕಮ್ಮಿ ಒಂದ್ 3-4 ಸಾವಿರ ರೂಪಾಯಿ ಇರ್ಬೇಕು ಈ ಡ್ರೆಸ್ಸಿಗಲ್ಲ. ಭಾಳ ಚೆನ್ನಾಗೈತಕ್ಕ. ನಿನ್ ಡ್ರೆಸ್ ಚಂದ ಐತಲ್ಲ, ಯಾವಾಗ ತಗೊಂಡಿ? ಅಯ್ಯ ಯವ್ವ, ಹೆಚ್ಚು ಕಮ್ಮಿ 2 ಸಾವಿರ ರೂಪಾಯಿ ಡ್ರೆಸ್ ಇದೆ ಗೊತ್ತನ? ಇದ ನನ್ ಡ್ರೆಸ್ ಅಲ್ಲ. ಹೇಳಿದ್ರು ನೀವು ಸಿಟ್ ಮಾಡ್ಕೋಬಾರ್ದಾ, ಬೈಬಾರ್ದಾ? ನಾನೇನ್ ಬೈಯಲ್ಲ ಹೇಳ. ನನ್ನ ಫ್ರೆಂಡ್ ಸುಷ್ಮಾ ಅಂತದಾಳ, ಕಾಲೇಜ್ ಹೋಗ್ತೀನಲ್ಲ ಅಲ್ಲಿ, ಅಕ್ಕಿದಿದೆ ಡ್ರೆಸ್. ಕಾಲೇಜ್ ಫಂಕ್ಷನ್ಗೆ ಒಂದ್ಸಲ ಹೊಸದೇ ತಗೊಂಡು ಹಾಕೊಂಡು ಬಂದಿದ್ಲ. ಅವತ್ತು ಹೇಳಿದ್ದೆ ನಮ್ಮ ಊರಾಗ ಒಂದು ಮದ್ವೆ ಐತಿ, ಅವತ್ತು ನಂಗೆ ಡ್ರೆಸ್ ಕೊಡಂದೆ. ಅಕ್ಕಿ ನನ್ನ ಮೇಲೆ ಅಕ್ಕಿದ್ದು ನಂದು ಫ್ರೆಂಡ್ಶಿಪ್ ಚಲೋ ಐತಿ. ಅದಕ್ಕೆ ಅಕ್ಕಿ ಆಯ್ತು ನಾ ಕೊಡ್ತೀನಿ. ನಿನ್ನೊಂದು ಪಿಂಕ್ ಡ್ರೆಸ್ ನೀ ಕೊಡಿಸಿದ್ದೆಲ್ಲಕ್ಕ ಅವತ್ತು. ಮಾವನ ಜೊತೆಗೆ ಹೋಗಿ ನಾನು ನೀನು ಅಶ್ವಿನಿ ಅಕ್ಕ ಅಶ್ವಿನಿ ಎಲ್ಲರೂ ಹೋಗಿ ತೊಗೊಂಬಂದಿವಲ್ಲ. ಆ ಡ್ರೆಸ್ ಅಕ್ಕಿಗೆ ಭಾಳ ಇಷ್ಟ ಆಗಿತ್ತೆ. ನಾನು ಕಾಲೇಜ್ ಫಂಕ್ಷನಿಗೆ ಅದನ್ನ ಹಾಕೊಂಡು ಹೋಗಿದ್ದೆ ಅವತ್ತು. ಅದು ಅಕ್ಕಿ ನನಗೆ ಒಂದಿನ ಇದನ್ನು ಕೊಡ್ತೀಯ ಅಂದಿದ್ಲ. ಹ್ಞೂ ಕೊಡ್ತೀನಿ ಅಂದಿದ್ದೆ. ಅವತ್ತು ಅಕ್ಕಿ ಅವ್ರ ಅಣ್ಣಂದ ಎಂಗೇಜ್ಮೆಂಟಿಗೆ ಅಂತಂದ್ರೆ ಹಿಂದಿನ ದಿನ ಹೋಗ್ತಾರೆ ನೋಡಿ ಹಿಂಗೆ ಚಪ್ರಕ್ಕೆ. ಅವತ್ತು ಅದನ್ನ ಹಾಕೊಂಡು ಹೋಗಿದ್ಲ. ಅಲ್ಲೋದ್ಮೇಲೆ ಬೇರೆ ಹಾಕೊಂಡಿದ್ಲ. ನಾನು ಇವತ್ತು ಇದನ್ನ ಇಸ್ಕೊಂಬಂದೆ ಗೊತ್ತೇನ? ಅಲ್ಲ ಲಕ್ಷ್ಮಿ, ನಮ್ಮ ಹತ್ರ ಯಾವ್ದೈತೆ ಅದನ್ನ ಹಾಕೋಬೇಕು. ನಾವ್ ಯಾಕೆ ಇನ್ನೊಬ್ರ ಹತ್ರ ಕೇಳ್ಬೇಕು? ಇಲ್ಲಂದ್ರೂ ಸರಿನೇ, ಯಾರ ಹತ್ರ ಕೈ ಚಾಚಕ್ ಹೋಗ್ಬಾರ್ದು. ನೋಡ್ ಲಕ್ಷ್ಮಿ, ನಾ ಹೇಳೋದು ಕೇಳ. ಈಗ ಏನೇ ಒಂದು ಇಸ್ಕೊಂಡು ಹಾಕೊಂಡು ಅಂದ್ರು ನಾಳೆ ಕಡಿತನ ಹೆಸರು ಬರ್ತೈತಿ. ಅದಕ್ಕೆ ನನ್ನ ಮಾತು ಕೇಳ. ಆದಷ್ಟು ನಾವು ನಮ್ಮ ಹತ್ರ ಇದ್ದಿದ್ರೊಳಗೆ ನಾವು ಜೀವನ ಮಾಡ್ಬೇಕು. ನಾನು ಯಾವತ್ತರ ಯಾರ್ದಾರ ಫ್ರೆಂಡ್ಸಿಂದ ಡ್ರೆಸ್ ಇಸ್ಕೊಂಡು ಹಾಕೊಂಡಿದ್ ನೀ ನೋಡಿಯಾ? ಹೇಳಿ ನೀನೇ ನೋಡೋಣ. ನಾನು ಯಾವತ್ತೂ ಹಾಕೊಂಡಿಲ್ಲ, ಕೇಳ್ತಾನೂ ಇದ್ದಿದ್ದಿಲ್ಲ. ಅವರೇ ಯಾವತ್ತರ ಏನಾರ ಹಾಕೋ ಅಂದ್ರು ಬೇಡ. ಯಾಕಂದ್ರೆ ನಮ್ಮ ಹತ್ರ ಬಟ್ಟೆ ಇಲ್ಲ, ನಮ್ಮ ಹತ್ರ ಇದ್ದಿದ್ದೆ ಸಾಕಪ್ಪ ನಮ್ಗೆ. ಸಾರಿ ಅಕ್ಕ. ಅವತ್ತು ನಾನು ಇವ್ರು ಬಂದಾಗ 2 ಜೊತೆ ಏನೋ ಡ್ರೆಸ್ ಅಲ್ಲ ಕೊಡ್ಸಿದ್ ನಿಂಗೆ? ಹ್ಞೂ ಅಕ್ಕ, 2 ಜೊತೆ ಕೊಡ್ಸಿದ್ದಿ. ಒಂದು ಜೊತೆ ಅಕ್ಕ ನಾನು ಎಷ್ಟು ಕಷ್ಟಪಟ್ಟು ತೆಗೆದಿಟ್ಟಿದ್ದೆ, ಆದರೂ ಅದು ಎಲ್ಲಿಂದ ಬಂದತ್ತೋ ಗೊತ್ತಿಲ್ಲ, ಇಲ್ಲಿ ಕಡ್ದು ಬಿಡ್ತು. ಮತ್ತೇನು ಮಾಡಲಿ? ಅದಕ್ಕೆ ಒಂದೇ ಜೊತೆ ಇರೋದು ಈಗ ಸದ್ಯಕ್ಕೆ ಹೊಸಾದಂದ್ರೆ ಅದಕ್ಕೆ ನನ್ನ ಫ್ರೆಂಡ್ ಇಸ್ಕೊಂಡೆ ಗೊತ್ತನು. ಸರಿ ಆಯ್ತು, ಸರಿ. ಯಾಕಂದ್ರೆ ಇನ್ನೊಬ್ರದ್ದು ಇಸ್ಕೊಂಡಾಗ ಮೇಂಟೆನೆನ್ಸ್ ಜಾಸ್ತಿ ಆಕೈತಿ ನೋಡು, ಅದಕ್ಕೆ ಹೇಳಿದೆ. ಈಗ ಅದು ಅಕಸ್ಮಾತ್ ಏನೋಪ್ಪ ನಮ್ಮ ನಶೀಬ್ ಕೆಟ್ಟ ಒಂದು ಸಣ್ಣದೊಂದು ಏನೋ ಬಿತ್ತು ಅನ್ಕೋ, ಅದು ಕಲಿಯಾತ, ಆಮೇಲೆ ಅದನ್ನ ಹಂಗೆ ಕೊಟ್ಟೆ ಅಂದ್ರೆ ಆಕಿಗೂ ಸಿಟ್ಟು ಬರ್ತೈತಿ. ಹಂಗಂತ ಹೊಸದು ಕೊಡ್ಸೋ ಶಕ್ತಿ ನಮ್ಗೆ ಐತಾ? ಇಲ್ಲ, ಹೌದಿಲ್ಲ? ಫ್ರೆಂಡ್ಶಿಪ್ ಹಾಳಾಕೈತಿ ಇದರಿಂದ. ಅದಕ್ಕೆ ಒಡವೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು ನಮ್ಮ ಹತ್ರ ಇದ್ರೆ ಇತ್ತು. ಗಾಡಿನೇ ಆಗಿರ್ಬೋದು, ಯಾರ್ದೋ ಒಬ್ರದ್ದು ಏನೋ ಇಸ್ಕೊಂಡ್ವಿ, ಬೈಕು ಸ್ಕೂಟಿನೋ, ಇದು ತಪ್ಪೆ. ಅದಕ್ಕೆ ಬೇಡ, ಇಸ್ಕೋಬೇಡ. ಏನ
ನೀನ್ ದುಡಿತೀಯಲ್ಲಮ್ಮ, ಇನ್ನು ಸ್ವಲ್ಪ ದಿನಕ್ಕೆ ಓದಿ ನೌಕರಿ ತಗೋತೀನಿ ಅಂತ ಹೇಳ್ತಾ ಇದೀ. ಓದಿ ದುಡಿಯಾಕ ಶುರು ಮಾಡಿದ್ರೆ ಎಂತ ಡ್ರೆಸ್ ಬೇಕಂತ ಡ್ರೆಸ್ ಹಾಕು, ಏನ್ ಬೇಕು ಅದನ್ನ ಮಾಡ್ಕೊ ಆಯ್ತಾ. ಏನು ಯಾಕೆ ತಲೆ ಕೆಡಿಸ್ಕೋತಿ, ಇನ್ನೊಬ್ರದಕ್ಕೆ ಯಾಕೆ ಆಸೆ ಪಡ್ತಿ. ದೇವ್ರು ಎಲ್ಲ ತಗೊಳ್ಳೋ ಶಕ್ತಿನೂ ಕೊಡ್ತಾನ. ಒಂದ್ ಟೈಮ್ ಮನುಷ್ಯಾಗ ಏನೂ ಇಲ್ಲದೆ ಇರ್ಬೋದು, ತಗೊಳಕ್ ಆಗದೆ ಇರ್ಬೋದು. ನಿನ್ನಂತಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ. ಎಷ್ಟೋ ಜನ ಒಂದ್ ಟೈಮ್ನಾಗ ಆಸೆ ಪಟ್ಟಿದ್ದು ಒಂದು ಸಣ್ಣ ವಸ್ತು ಸಿಕ್ಕಿರಲ್ಲ, ಆದ್ರೆ ದೇವ್ರ ಎಂತ ನಶೀಬ್ ಕೊಡ್ತಾನ ಗೊತ್ತಾನ ಅವರಿಗೆ. ಒಂದು ದಿನ ಆ ವಸ್ತು ಅವರಿಗೆ ಸಾಕಪ್ಪ, ಎಷ್ಟಿದೆ ಅದ್ರ ಮೇಲಿನ ಆಸೆ ಹೋಗುವಷ್ಟು ಆ ವಸ್ತುಗಳನ್ನ ಅವನಿಗೆ ಸಿಗ್ತಾ ಹೋಗ್ತೈತಿ, ಎಲ್ಲ ತಗೊಳ್ಳೋಷ್ಟು ಸಾಮರ್ಥ್ಯ ಕೊಡ್ತಾನ. ಸರಿ ಅಕ್ಕ, ಇನ್ಯಾವತ್ತು ಯಾರ್ದು ಡ್ರೆಸ್ ಇಸ್ಕೊಳಲ್ಲ ಆತ. ತಡಿಪ ತಡಿ, ಇನ್ನೊಂದು ಪಟ ತೆಗಿಯವಂತ ತಡಿ. ಶಾಂತವ, ಎಷ್ಟು ದಿನ ಆತ್ಲೆ ನಮ್ಮ ಫ್ಯಾಮಿಲಿ ಮಂದಿ ಎಲ್ಲ ಸೇರ್ಕೊಂಡು ಒಂದು ಫೋಟೋ ತಕ್ಕಿಸ್ಕೊಂಡಿಲ್ಲ ನಾವು. ತಡಿ, ಹೆಂಗಿದ್ರು ಫೋಟೋದವ ಬಂದಾನಿಲ್ಲೇ. ನಾನು, ನೀನು, ಲಕ್ಷ್ಮಿ, ಪಾರ್ವತಿ, ಆ ಹುಡುಗನ ಕರಿ ಅರವಿಂದನ್ನ, ನನ್ನ ಮಗನ ನೋಡಯ್ಯವ್ವ, ಕಾಲ್ ನೆಟ್ಗಾಗಿ ಮಾತಾಡಕತ್ತಿ. ಯವ್ವ ನನ್ನ ಮಗ ಎಷ್ಟು ಚಂದಾಗಿ ಎದ್ದು ಬಂದಿಂತಾನ ಯವ್ವ. ಪಾರು, ಏನಿದ ಸಕ್ಕತ್ತ ಕಾಣಕತ್ತಿ. ಸೀರೆ ತಗೊಂಬರ್ತೀನಿ ಅಂದಿದ್ದಿ. ಅದನ್ನೇ ಮಾವ ನಾನು ಕೇಳ್ತಾ ಇರೋದೆ. ಅಕ್ಕ ನೋಡಿ ಇನ್ನೂ ಮದ್ವಿನೇ ಆಗಿಲ್ಲ ಅನ್ಕೊಂಡಾಳ. ಇಲ್ಲ ರೀ, ಸೀರೆನೇ ತಗೊಂಬರತ್ತಿದ್ದೆ. ಅಶ್ವಿನಿ ಅದಾಳಲ್ಲ, ಅತ್ಯಮ್ಮ ಅದೇನು ಸೀರೆ ತಗೊಂಡೋಗ್ರಿ, ಬೇಡ ಹೊಳ್ಳ ಬಳ್ಳ ಬೇಡ, ಚೆನ್ನಾಗಿ ಕಾಣಿಸಲ್ಲ. ನಿಮ್ದು ಈ ಡ್ರೆಸ್ ಐತಲ್ಲ ಇದನ್ನೇ ತಗೊಂಡೋಗ್ರಿ. ಇದು ನಮ್ದು ಯಾವಾಗ ಅಂದ್ರೆ ಫಸ್ಟ್ ಆನಿವರ್ಸರಿಗೆ ನೀವೇ ಕೊಡ್ಸಿದ್ದಲ್ಲ, ಇದನ್ನೇ ತಗೊಂಡೋಗ್ರಿ ಅಂತೇಳಿ ಬಲವಂತ ಮಾಡಿ ಕೊಟ್ಟಾಳ. ನಮ್ ತಂಗಿ ಟೇಸ್ಟ್ ಅಂದ್ರೆ ಟೇಸ್ಟ್, ಚೆನ್ನಾಗೈತಿ ಡ್ರೆಸ್. ಶಾಂತಕ ಕರಿ, ಹಂಗಾರ ನಿಮ್ ಮಂದಿನೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಊಟಕ್ಕರ ಹೋಗೋಣ. ಲಕ್ಷ್ಮಿ, ಪಾರ್ವತಿ, ಏನವ ಕೈ ಯವ್ವ ಅಂತೀಯಲ್ಲ, ಚಂದಾಗಿ ಏನವ್ವ ಅನ್ಬೇಕು. ಏನವ್ವ ಅಂತಾನೆ ಅಂದಿದ್ದ, ಯವ್ವ ಅಂತೆಲ್ಲ ಅಂದನಿ. ಯವ್ವ ಅಕ್ಕ ಇತ್ತಿತ್ತಾಗ ಮುಂದೆ ಮತ್ತೊಟ್ಟ ಕಿವಿ ಕೇಳವಲ್ತ, ಎಂತ ತಿಳಿಡಿಸ್ತಾಳ ಗೊತ್ತಾ ಮನ್ಯಾಗ. ಏನಾರ ಮಾತಾಡಿದ್ರಿ ಏನಾರ ಅಂತಾಳವ. ಯವ್ವ ದೇವ್ರೆ, ನನಗಂತ್ರು ಸಾಕಾಗಿ ಹೋಗ್ಬಿಡತಿ. ಹಂಗಾಗಿ ನಾನಂತ್ರು ಉಣ್ಣು ತಿನ್ನು ಬಾ ಕರಿ ಕುಂದ್ರು ಅಂತ ಅನ್ನಕ ಹೋಗೋದಲ್ಲ. ಅವಾಗ ಹೇಳ್ಬಿಡ್ತೇನೆ, ಉಣ್ಣಕ್ಕರಿ ಅಂತಾಳ ಅಮ್ಮನ, ಊಟಕ್ಕೆ ಕರೆದ್ರ ಗೂಟ ಅಂತಾಳ. ಯಾಕೆ ಬೇಕಂತೇಳಿ ಅಯ್ಯವ ನೀನ ಕರಿ ಹೋಗಂದ್ಬಿಡ್ತೇನೆ. ನಾನು ಬ್ಯಾರೆ ತಾಟ್ ಹಚ್ತೀನಿ, ಅಡಿಗೆ ಎಲ್ಲ ತಂದು ಹೊರಗೆ ಇಡ್ತೇನೆ, ಆದ್ರೆ ಊಟಕ್ಕೆ ನಾ ಕರೆಯಂಗಿಲ್ಲ ಅಂತ ಹೇಳ್ತೇನೆ. ಹಂಗನ ಲಕ್ಷ್ಮಿ, ಅದ ನಿಮ್ಮ ಅಮ್ಮನ ಕಿವಿ ತಂಡಿಗೆ ಮುಚ್ಚಾವ, ಒಂದೀಟು ಎಣ್ಣೆ ಕಾಯಿಸಿ ಸುರು ಅಂದ್ರೆ ಕಿಲೀನ ಕತ್ತಿ ಕಿವಿ. ಅವಾಗ ಒಂಚೂರು ಕೇಳಿಸಿದ್ರು ಕೇಳಿಸ್ಬೋದು, ಹೇಳಕ್ಕಾಗುದಿಲ್ಲ. ಈ ಈ ಒಂಥರ ಈಗ ಏನಾರ ಈಗ ಪೈಪ್ನಾಗ ಏನಾರ ಸಿಕ್ಕೊಂಡು ಕಲೆಕ್ಷನ್ ಕಟ್ ಆಗಿರ್ತತ್ ನೋಡು, ಹಂಗ ಅವಾಗ ಒಂದು ದೊಡ್ಡ ಬಂಬುಗಳ ಹಾಕಿ ಕಿವಿ ತರ ನೋಡು, ಹಂಗ ನಿಮ್ಮ ಅಮ್ಮನ ಕಿವಿ ಒಂದು ಗುಗ್ಗಿ ಹಾಕಿ ಕಟ್ಟಾಡ್ಸ್ಯಾರ ನೋಡ್ಬೇಕಾಗೈತಿ. ಬರ್ರಿ ಹೇಳ್ಬಿಟ್ಟಾರ, ಎಷ್ಟೊತ್ತು ಮಾಡ್ತೀರಿ ಮ್ಯಾಗ ಬರ್ರಿ. ಒಂದು ನಮ್ಮ ಮಂದಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ನಮ್ಮ ಫ್ಯಾಮಿಲಿ ಫೋಟೋ ಒಂದೂ ಇಲ್ಲ, ಎಲ್ಲರೂ ಚಂದಾಗಿ ರೆಡಿ ಆಗ್ಯಾವಿ. ಅದಕ್ಕೆ ನಾನು, ನೀನು, ನಿಮ್ಮವ್ವ, ನಿಮ್ಮಪ್ಪ, ನಿನ್ನ ಗಂಡ ಹೊಸರು ತೆಗ್ಸೋಣಂತ ಬಾ. ಅಮ್ಮಗ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳಂಗಾಗಿರ್ಬೇಕು. ನಡ್ರಿ ಹಂಗಾರ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಚಂದಾಗಿ. ರೀ ಬರ್ರಿ. ಸ್ಮೈಲ್. ತೆಗೆಯಪ್ಪ, ಎಷ್ಟೊತ್ತು ಮಾಡ್ತಿ ಫೋಟೋನ? ಕಣ್ಣಾಗ ದುರ್ದುಂಬಿ ಇಟ್ಕೊಂಡು ನಿಂತು ಬಿಟ್ಟಿಯಲ್ಲ. ಅಜ್ಜಿ ಸ್ವಲ್ಪ ಸರಿ. ಸೀರೆ ಇದಕ್ಕೇನಾಗಿ ಚಂದ ಇತ್ತು, ತೆಗಿ ಇದ್ರಾಗ ಫೋಟೋ. ನಾನು ಗಂಡ ಕೊಡ್ಸಿದ್ದು ಹಂಗ ಅಲ್ಲ, ಸೀರೆ ಚಂದ ಐತಿ. ತೆಗಿ ಫೋಟೋ ತೆಗಿ, ಪಟ ತೆಗಿ. ಪೇಟತ್ ಮಾಡ್ತೀನಿ ನೀನು. ಹೇಳ ಎಷ್ಟೊತ್ತಾದ್ರು ಇನ್ನೂ ಕಣ್ಣಾಗ ನೀಡು ಬ್ಯಾಟ್ರಿ ಹಿಡ್ಕೊಂಡು ಕೂತ ಬಿಟ್ಟಿಯಲ್ಲ. ಹಾ ದೇವ್ರೆ, ಓಕೆ ಸರ್, 1 ನಿಮಿಷ ಬಂದೆ. ಅಯ್ಯಪ್ಪ ದೇವ್ರೆ, ಏನ್ ಕೆಲಸ ಮಾಡಿದ್ರು ಈ ಮದುವೆ ಫೋಟೋ ತೆಗಿಯೋ ಕೆಲಸ ಮಾತ್ರ ಮಾಡಬಾರ್ದು. ಏನ್ ಟಾರ್ಚರ್ ಕೊಡ್ತಾರಪ್ಪ ಜನ ಬಂದವರು. ಅಂದಂಗ ಅಮಾಸಿ, ನಿಮ್ ಹೆಂಡತಿ ಬಾಳ ಚಂದ ಅದ. ಮತ್ತ ನೀ ಅಂತೂ ಮಾಡ್ಕೊಲಿಲ್ಲ, ಮತ್ ಚಂದ ನಿಂತಿನಾರ ಹುಡುಕ್ಬೇಕಲ್ಲ ನಾನು. ನಿಜವಾಗ್ಲು ಇಡೀ ಜೋಡು ಬಾಳ ಚೆನ್ನಾಗೈತಿ. ಡ್ರೆಸ್ ಸೆಲೆಕ್ಷನ್ ಅಷ್ಟೇ. ಇದೆಲ್ಲ ಏನ್ ನಮ್ಮವ್ ಹೇಳಾತಿದ್ಲ, ಶಾಪಿಂಗ್ ಎಲ್ಲ ನೀವ ಮಾಡಿರಂತ. ಅಮಾಸಿಯರ ಬಾಳ ಚಂದಾಗ್ಯಾವ ಡ್ರೆಸ್. ನಿಮ್ ಹೆಂಡತಿದು ಅಷ್ಟೇ, ನಿಮ್ದು ಚಂದಾಗೈತಿ. ನಿಜವಾಗ್ಲು ಇಷ್ಟು ಗುಡಿಯಾಗ ಸಂಕ್ಷಿಪ್ತ ಮದ್ವಿ ಅಂತ ಅಂದ್ಲ, ನೋಡಿದ್ರೆ ಗುಡಿ ಒಳಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ರಲ್ಲ. ಗುಡಿಯಾಗ ತಾಳೆ ಕಟ್ಸೋದಂತೇಳಿ ಅಂದಿದ್ದ ಮೊದ್ಲು, ಆದ್ರೆ ನೋಡಿದ್ರೆ ಗುಡಿಯಾಗ ಇಷ್ಟೆಲ್ಲ ಸ್ಟೇಜ್ ಹಾಕ್ಸಿ ಬಾರಿ ಮಸ್ತ್ ಮಾಡ್ಸಿ ಅಡಿಗೆದು ಏನೋ ಮಾಡ್ಸ್ಯಾನ ನೋಡಿಲ್ಲ ಇನ್ನೂ. ಆ ಕಡೆ ಹೋಗಿ ಹೊಟ್ಟೆ ಒಂದು ಹಸ್ತತಿ, ಈಗ ಹೋಗದ ಅಲ್ಲಿಗೆ ಸೀದಾ. ಮಸ್ತ್ ಏನೇನೋ ಬಾರಿ ಮಾಡ್ಯಾನ ಹೊಟ್ಟೆ. ಅಮಾಸಿ, ನೀ ಅಂತೂ ಹೊಸ ಹೆಂಡ್ತಿಯಪ್ಪ, ಪಕ್ಕದಾಗ ಹಸಿ ಬಿಸಿ ಹೊಟ್ಟಿಗೆ ಹಸ್ತಿರಕಿಲ್ಲ ಯಪ್ಪ. ನಾವು ನಮ್ಮ ಗಂಡುಗಳು ಹೋಗಿ ಉಂಡು ಬಂದು ಕಾಂತತಿ, ಹಳೆ ಗಂಡುಗಳು. ನಾವು ಉಂಡು ಬರ್ತೇವಪ್ಪ. ಅಯ್ಯೋ ಗಿರ್ಜಕರ, ಅಡಿಗೆ ಮಸ್ತ್ ಆಗೈತಿ, ಹೋಗಿ ಊಟ ಮಾಡಿ ಬರೋಗ್ರಿ, ಹೊತ್ತು ಬಾಳಕೈತಿ. ಬಾರ ಶಾಂತಕ, ಬಾರ ಇವ ಹೊತ್ತತ್ವಾ. ಅಕ್ಕ ಬಾ ಕೆಳಗು. ಅಲ್ಲ ಅಮಾಸಿ, ಅಂಗಿ ಬಾರಿ ಆಗಿತ್ ಬಿಡ್ಲಾ ನಿಂದ. ಅವತ್ತು ನಾನು ಒಬ್ನ ಹೋಗಿ ತಗೋತೇನೆ ಅಂದೆಲ್ಲ, ಬಾರಿ ತಗೊಂಡಿ. ಎಂತಿದು ಸೀರೆ ಗೀರಿ ಬಾರಿ ಐತಪ್ಪ. ಅವೇನು ವಜ್ರದ ನಕ್ಲಿಸ್ ಅಲ್ಲ, ಕೊಳ ಹಾಕೊಂಡಿರವ. ಅಲ್ಲ ಆರ್ಟಿಫಿಷಿಯಲ್ ಪೇಸಲ್ ಹೊಡಿವ್ಯಾ? ಆಗ್ಲಿ ಬಿಡಪ್ಪ, ನೀವೆಲ್ಲ ದೊಡ್ಡ ದೊಡ್ಡ ಮಂದಿ ಪೇಸಲ್ ಆಗಿರೋದು ಹಾಕೋತೀರಿ. ಅಂದಂಗ ಅಮಾಸಿ, ನಾನ್ ನಿನ್ ಮದ್ವಿಗೆ ಆಯಾರ ಏನ್ ಮಾಡೇನಿ ಹೇಳ? ಏನ್ ಮಾಡಿ ಬೇಮ್ಮ ಅಂತದು? ಎಂತಾದ ಗೊತ್ತಿಲ್ಲ ನಿಂಗೆ? ಅದ ಹೊಸಾದ ತಾಮ್ರದ ತಟ್ಟಿ ಆಯಾರ ಮಾಡೇನಿ. ಯಾಕಂದ್ರೆ ಬೇಕಲ್ಲ ಹೊಸ ಹೆಂಡತಿಗೆ ಹೊಸ ತಾಮ್ರ ತಟ್ಟಿ. ಇದೇನಿದು ತಾಮ್ರ ತಟ್ಟಿ ಹೊಸ ಹೆಂಡತಿಗೆ ಅನ್ನಕತ್ತಾರ? ಅಯ್ಯೋ ದೇವ್ರೆ, ಈ ಮುದಿಕೊಂದ ತಗ. ಶಾಂತಕ್ಕ, ಊಟ ಕರ್ಕೊಂಡು ಹೋಗ್ಯಾವ ಅಮ್ಮನ. ಅದು ಹೊಸ ಎಂತಿಗೆ ಹೊಸ ತಟ್ಟಿ ಅಂದ್ರೆ ಹೊಸದಾಗಿ ನಮ್ಮ ಮನೆಗೆ ಬರತಿಯಲ್ಲ, ನೀನು ಹೊಸ ತಾಟ್ನಾಗ ಊಟ ಮಾಡ್ಲಿ ಅಂತ. ಹಾ ಅಲ್ಲ ಅಮಾಸಿ, ಏನಪ್ಪ ಇವ್ರಪ್ಪ ಅವರವ ಕಾಣವಲ್ರಲ್ಲ?
ಅದಾರ ಶಾಂತಕ್ಕ ಬಂದವ್ರ ಬೀಗ್ರ ಊಟದ್ದು ಎಲ್ಲ ವ್ಯವಸ್ಥೆ ನೋಡ್ಬೇಕಲ್ಲ. ಪಾಪ ಆಗಲ್ಲೇ ನಿಂತ್ಕೊಂಡು ಒಂದ್ ಫೋಟೋ ತೆಗೆಸ್ಕೊಂಡು ಪಟ್ ಅಂತ ಹೇಳೋದು ಅಲ್ಲೇ ಹೋಗ್ಯಾರ. ನೋಡ್ರಿ ಶಾಂತಕ್ಕ ಅಲ್ಲೇ ಇರ್ಬೇಕು. ಹೌದನ ಮಂದಿ ಏನಂತ ಬಂದಿಲ್ಲ, ಒಂದ್ 100-150 ಮಂದಿ ಆಗ್ಬೋದು ಅಷ್ಟೇ ನೋಡಮ್ಮಸಿ. ಹೌದನ್ ಶಾಂತಕ್ಕ? ಇಲ್ಲ ನಾ ಬಾಳ ಮಂದಿಗೆ ಹೇಳಿಲ್ ಬಿಡ. ಅಡ್ಡಿಲ್ ಬಿಡಪ್ಪ. ಹಂಗಾರೆ ನಾವು ಊಟ ಮಾಡ್ಕೊಂಡ್ ಬರ್ತೀವಿ. ಮತ್ ನೀವು ಒಂಚೂರು ಜ್ಯೂಸ್ ಇವ್ ಏನಾರ ಕುಡಿಬೇಕು ಬೇಡ? ಅಯ್ಯೋ ಸುಮಾರು ಕಾರ್ಯಕ್ರಮ ಐತಿ. ಒಂದ್ ಎಳ್ಳಿರ್ ತಂದು 2 ಪೈಪ್ ಇಟ್ಟಾರ ಅದ್ರಾಗ. ಅದ್ನೇನೋ ಕುಡ್ಕೋಂತ ಫೋಟೋ ಹೊಡ್ಸೋರಂತೆ. ಇನ್ನು ಏನೇನ್ ಅದಾವಂತ. ಅಯ್ಯೋ ಶಾಂತಕ್ಕ ದಿನಾ ಉಣ್ಣದೈತಿ ಐತಿ. ಇವತ್ ನನ್ ಮದ್ವಿ ಮಸ್ತ್ ಫೋಟೋ ಗೀಟೋ ಇವತ್ ಏನೇನ್ ಆಗ್ಬೇಕೆಲ್ಲ ಆಗ್ಲಿ ಬಿಡಿ. ಇವತ್ತು ಒಂದಿನ ಊಟ ಬಿಟ್ರಿ ಏನಕತೆ ಶಾಂತಕ್ಕ, ಹೌದಿಲ್ಲ? ಲೇಟಾಗಿ ಉಣ್ಣದಪ್ಪ. ಮದ್ವಿ ಅಂದ್ಮೇಲೆ ಹಂಗ ಅಲ್ಲ, 5-6 ಗಂಟೆಗೆ ಉಣ್ಣದ ಆಕತಿ ಹೆಣ್ಣು ಮದ್ಮಕ್ಳು. ಶಾಂತಕ್ಕ ಹೊಸ ಇಂತಿ ಪಕ್ಕದಾಗದಾಳ. ಇವತ್ತೇನ ಅವನಿಗೆ ಹೊಟ್ಟೆ ಶಿವಾಗಲ್ಲ, ಬಾ ಹೋಗಣ. ಏಯಪ್ಪ ಒಂದ್ ಇಟ್ ಕೈ ಹಿಡ್ಕೊರ. ಈ ಆಳ ತೇಜ್ ಮೆಟ್ಲ ಮೆಟ್ಲ ಇಳಿಯಕ್ಕಾಗದಲ್ಲಪ್ಪ. ನಡ ಒಂದು ನೋವು ಆಗ್ಬಿಟ್ಟತಿ, ಕಾಲೊಂದು ನೋವು. ಅಲ್ಲ ಪಾರ್ವತಿ, ನಿನ್ನ ತಲೆಯಾಗ ಬುದ್ಧಿ ಐತೆ ಇಲ್ಲ ನಿನಗ? ಯಾಕೆ ಬೇಮ ಏನಾತ? ಏನಾಗ್ಯಾವ ತಲೆಯಾಗ? ಅಲ್ಲ ಅಷ್ಟು ರೊಕ್ಕ ಐತಂತಿ ಬೇಕಂಬಂಗ ಚಲೋ ಶಾಂಪು ಹಚ್ಕೊಂಡು ತಲೆ ಹರ್ಕೋಬೇಕು ಬೇಡ? ಅಯ್ಯೋ ದೇವ್ರೆ, ಯಾರ ಕೇಳಿಸ್ಕೊಂಡ್ರೆ ಏನ್ ಅನ್ನಕ್ಕಿಲ್ಲ. ಥೋ ಹೋಗಲ್ಲನ ಆತ. ನಿನಗ ಬುದ್ಧಿಲ್ಲ ತಲೆಯಾಗ. ನಿನಗ ತವ್ರ ಮನೆಗೆ ಬರ್ಬೇಕಾದ್ರೆ ಹೆಂಗ್ ಬರೋದು ಗೊತ್ತಿಲ್ಲ ನಿನಗ. ಬಾಯ್ಲೆ